Hello my dear students, today we are going to see C program example number 4. Program ಏನು? Write a C program to find the roots of quadratic equation if else ladder. ಅಂದರೆ ನಾವು ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನನ್ನು ಫೈಂಡ್ ಔಟ್ ಮಾಡಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗಿರುತ್ತೆ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು, ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಇದರ ರೂಟ್ಸ್ ಇದೆಯಲ್ವ ಎಕ್ಸ್, ಈ ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದು ನಮ್ಮ ಪ್ರೋಗ್ರಾಮು. ಈ ಪ್ರೋಗ್ರಾಮಿಗೆ ಇನ್ಪುಟ್ ಏನಂದರೆ ಎ ಬಿ ಸಿ, ದೋಸ್ ಆರ್ ಕಾಲ್ಡ್ ಆ್ಯಸ್ ದಿ ಕೋಎಫಿಷಿಯೆಂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ನಿನ ಕೋಎಫಿಷಿಯೆಂಟ್ಸು ಎ ಬಿ ಸಿ. ಈ ಎ ಬಿ ಸಿನ ಇನ್ಪುಟ್ ತೊಗೊಬೇಕು. ಈ ಪ್ರೋಗ್ರಾಮಲ್ಲಿ ಔಟ್ಪುಟ್ ಏನು ಬರುತ್ತೆ? ರೂಟ್ಸು, ಎರಡು ರೂಟ್ಸು R1 ಮತ್ತು R2 ಅನ್ನೋ ಎರಡು ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದರ ಲಾಜಿಕ್ ಏನು? ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಇದನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಕ್ಕೆ ಫಾರ್ಮುಲಾ ಏನಿದೆ ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ? ಈ ಫಾರ್ಮುಲಾ ಫೇಮಸ್, ನಿಮಗೆಲ್ಲ ಗೊತ್ತಿರ್ಬೋದು. ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ ಬಿ ಸ್ಕ್ವಯರ್ minus 4ac divided by 2a. ಓಕೆ, ಫಾರ್ಮುಲಾ ಏನು? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a. ಈ ಫಾರ್ಮುಲಾ ಇಟ್ಕೊಂಡು ನಾವು ಈಕ್ವೇಷನನ್ನು ಸಾಲ್ವ್ ಮಾಡಬೇಕು. ಸೊ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಈ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಅವರು ಯಾವ ಸಿಂಟ್ಯಾಕ್ಸನ್ನು, ಯಾವ ಸ್ಟೇಟ್ಮೆಂಟ್ಸನ್ನು ಯೂಸ್ ಮಾಡೋದಕ್ಕೆ ಹೇಳಿದ್ದಾರೆ? ಇಫ್ ಎಲ್ಸ್ ಲ್ಯಾಡರ್ ಅಂತ ಹೇಳಿದ್ದಾರೆ. ನಮಗೆ ಬರೋ ಎಲ್ಲ ಇಫ್ ಸ್ಟೇಟ್ಮೆಂಟ್ಸ್ ಅಂದರೆ ಸಿಂಪಲ್ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಲ್ಯಾಡರ್ ಸ್ಟೇಟ್ಮೆಂಟ್ ಅಥವಾ ಸ್ವಿಚ್ ಸ್ಟೇಟ್ಮೆಂಟ್ಸ್, ಇವನ್ನೆಲ್ಲವನ್ನು ನಾವು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ನಮಗೆ ಬರುವ ಎಲ್ಲ ಇಫು ವೆರೈಟೀಸ್ ಆಫ್ ಸ್ಟೇಟ್ಮೆಂಟ್ಸ್ ಬರುತ್ತಲ್ಲ, ಅದೆಲ್ಲದನ್ನು ಇನ್ಕ್ಲೂಡಿಂಗ್ ಸ್ವಿಚ್ ಸ್ಟೇಟ್ಮೆಂಟ್ಸನ್ನು ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ನಾವು ಹೆಡರ್ ಫೈಲ್ಸನ್ನು ಯೂಸ್ ಮಾಡಿದ್ದೀವಿ. stdio.h, conio.h ಮತ್ತು math.h. ಮೈನ್ ಫಂಕ್ಷನ್ ಇಲ್ಲಿ ಶುರುವಾಗ್ತಾ ಇದೆ. ವೇರಿಯೇಬಲ್ಸನ್ನು ಡಿಕ್ಲೇರ್ ಮಾಡಿದ್ದೀವಿ. ಎ ಬಿ ಸಿ ಅಂತ ಇದೆ. ಎ ಬಿ ಸಿ ನಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ನಿನ ಕೋಎಫಿಷಿಯೆಂಟ್ಸು. ಡಿ ಅಂದರೆ ಡಿಟರ್ಮಿನೆಂಟು. ಡಿಟರ್ಮಿನೆಂಟ್ ಅಂದರೆ ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ನಮ್ಮ ಫಾರ್ಮುಲಾ ಇತ್ತಲ್ಲೋ, ನಮ್ಮ ಫಾರ್ಮುಲಾದಲ್ಲಿ ಏನಿತ್ತು? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a ಇದೆ. ಈ ಬಿ ಸ್ಕ್ವಯರ್ ಮೈನಸ್ 4ac ಇದೆಯಲ್ವ, ಇದನ್ನೇ ನಾವು ಡಿ ಅಂತ ಕರಿತೀವಿ, ಡಿಟರ್ಮಿನೆಂಟ್ ಅಂತ ಕರಿತೀವಿ. ಅದಾದಮೇಲೆ ಎರಡು ಇದನ್ನು ತೊಗೊಂಡಿದ್ದೀವಿ. ಯಾವುದು? R1 ಮತ್ತು R2 ರೂಟ್ಸನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ರಿಯಲ್ ಪಾರ್ಟು ಮತ್ತು ಇಮ್ಯಾಜಿನರಿ ಪಾರ್ಟು. ಅದು ಯಾವಾಗ ಅಂದರೆ ನಮಗೆ ರೂಟ್ಸು ಕಾಂಪ್ಲೆಕ್ಸ್ ರೂಟ್ಸ್ ಆಗಿದ್ದಾಗ ಅಥವಾ ಇಮ್ಯಾಜಿನರಿ ರೂಟ್ಸ್ ಆಗಿದ್ದಾಗ ನಾವು ಅವೆರಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ಸಲ್ಲಿ ಏನು ಮಾಡ್ತಾ ಇದ್ದೀವಿ? ನಾವು ಕೋಎಫಿಷಿಯೆಂಟ್ಸನ್ನ ಇನ್ಪುಟ್ ತೊಗೊತಾ ಇದ್ದೀವಿ. ನೋಡಿ ಇಲ್ಲಿ ಪ್ರಿಂಟ್ ಎಫ್ ಮತ್ತು ಸ್ಕ್ಯಾನ್ ಎಫ್ ಯೂಸ್ ಮಾಡಿ. ಎ ಬಿ ಸಿ ಮೂರು ಫ್ಲೋಟ್ ಟೈಪ್ ಆಫ್ ವೇರಿಯಬಲ್ ಆಗಿರೋದ್ರಿಂದ ನಾವು %f ಫಾರ್ಮ್ಯಾಟ್ ಸ್ಪೆಸಿಫೈಯರ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಲಾಜಿಕ್ ಆಫ್ ದಿ ಪ್ರೋಗ್ರಾಮಿಗೆ ಬಂದರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ನೋಡಿ, ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಇದರಲ್ಲಿ 3 ಸಿನಾರಿಯೋಸ್ ಬರುತ್ತೆ, ಕರೆಕ್ಟಾಗಿ ನೆನ್ಪಿಡ್ಕೊಬೇಕು. ಫಸ್ಟ್ನೇ ಸಿನಾರಿಯೋ ಏನು ಗೊತ್ತಾ? ಸಿನಾರಿಯೋ ನಂಬರ್ 1 ಏನಂದರೆ ಡಿ ಗ್ರೇಟರ್ ದ್ಯಾನ್ 0 ಆಗಿತ್ತು ಅಂದರೆ ನಮಗೆ ಎರಡು ರೂಟ್ಸ್ ಬರುತ್ತೆ, R1 ಮತ್ತು R2 ಅಂತ. ಬೋತ್ ದ ರೂಟ್ಸ್ ಆರ್ ರಿಯಲ್ ಆಗಿರುತ್ತೆ. ಓಕೆ, ಸೆಕೆಂಡ್ನೇ ಸಿನಾರಿಯಲ್ಲಿ ಏನಾಗುತ್ತೆ ಅಂದರೆ ಡಿ ಈಸ್ ಈಕ್ವಲ್ ಟು 0 ಅಂದರೆ ಡಿ ಡಿಟರ್ಮಿನೆಂಟ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ, ಅದರ ವ್ಯಾಲ್ಯೂ 0 ಆಗಿದ್ದರೆ ನಮಗೆ ಒಂದೇ ರೂಟ್ಸ್ ಬರುತ್ತೆ. ಎರಡು ರೂಟ್ಸ್ R1 ಮತ್ತು R2 ಎರಡು ಈಕ್ವಲ್ ಆಗಿರುತ್ತೆ. ಓಕೆ, ರೂಟ್ಸು ರಿಯಲ್ ಆಗಿರುತ್ತೆ ಮತ್ತು ಈಕ್ವಲ್ ಆಗಿರುತ್ತೆ. ಸಪೋಸ್ ಥರ್ಡ್ ಸಿನಾರಿಯಲ್ಲಿ ಡಿ ಈಸ್ ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ವ್ಯಾಲ್ಯೂ ಬಂತು ನಮಗೆ. ಆವಾಗ ರೂಟ್ಸ್ ಏನಾಗಿರುತ್ತೆ? ಕಾಂಪ್ಲೆಕ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಅಂತ ಕರೀತಾರೆ. ಕಾಂಪ್ಲೆಕ್ಸ್ ರೂಟ್ಸ್ ಅಥವಾ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. ಸೊ ಡಿಟರ್ಮಿನೆಂಟ್ ಡಿ ಇದೆಯಲ್ವಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಸೊ ಫಾರ್ಮುಲಾ ಇನ್ನೊಂದು ಸರಿ ಬರಿತೀನಿ ನೋಡಿ. ಡಿ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಇದ್ರ ಮೇಲೆ ನಮ್ಮ 3 ಸಿನಾರಿಯಸ್ ಡಿಪೆಂಡ್ ಆಗೋದು. ಓಕೆ, ಫಸ್ಟ್ ನೋಡಿ, ಫಸ್ಟ್ ಸಿನಾರಿಯೋ ನೋಡೋಣ. ಇಫ್ ಡಿ ಗ್ರೇಟರ್ ದ್ಯಾನ್ 0, ಡಿ ಗ್ರೇಟರ್ ದ್ಯಾನ್ 0 ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎ ಬಿ ಸಿ ಇದೆಯಲ್ವಾ, ಎ ಬಿ
ಸಿ. ಇವು ಮೂರು ಏನು ಕೋಎಫಿಷಿಯೆಂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಇದರ ಕೋಎಫಿಷಿಯೆಂಟ್ಸು. ಆ ಮೂರೂ ಇನ್ಪುಟ್ಟು ಸ್ಕ್ಯಾನ್ ಎಫ್ ಹಾಕೊಂಡ್ಬಿಟ್ಟು ಇಲ್ಲಿ ತೊಗೊಂಡಿದ್ದೀವಿ ನಾವು. ಈಗ ಆ ಡಿ ಏನಾದರೂ ಗ್ರೇಟರ್ ದ್ಯಾನ್ 0 ಆದರೆ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಅಂದರೆ ಬೇರೆ ಬೇರೆ ರೂಟ್ಸ್ ಬರುತ್ತೆ. R1 ಮತ್ತು R2ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ವಿ. ಫಾರ್ಮಲ್ ನೋಡಿ, ಮೈನಸ್ ಬಿ ಪ್ಲಸ್ ಎಸ್ ಕ್ಯೂ ಆರ್ ಟಿ. ಎಸ್ ಕ್ಯೂ ಆರ್ ಟಿ ಅಂದ್ರೇನು? ಇಟ್ ಈಸ್ ಎ ಲೈಬ್ರರಿ ಫಂಕ್ಷನ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಹೆಡರ್ ಫೈಲ್ math.h. ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅಲ್ವಾ, math.h ಹೆಡರ್ ಫೈಲ್ ಮೇಲೆ. ಅದರಲ್ಲಿ ಎಸ್ ಕ್ಯೂ ಆರ್ ಟಿ ಅನ್ನೋ ಲೈಬ್ರರಿ ಫಂಕ್ಷನ್ಸ್ ಇತ್ತು. ಅದು ಯಾವುದ್ರೊಳಗಿದೆ? ನಮ್ಮ math.h ಹೆಡರ್ ಫೈಲ್ ಒಳಗಿದೆ. ಸೊ ಹಾಗಾಗಿ ನಾವೇನು ಹಾಕಿದ್ದೀವಿ, ನಮ್ಮ math.h ಹೆಡರ್ ಫೈಲನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಇದರಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬರುತ್ತೆ. ಏನಂದರೆ ಇಲ್ಲಿ ನೋಡಿ, ಇದರಲ್ಲಿ ಬ್ರ್ಯಾಕೆಟ್ಸನ್ನು ಮಿಸ್ ಮಾಡಬಾರ್ದು. ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಬ್ರ್ಯಾಕೆಟ್ಸ್ ಆರ್ ವೆರಿ ಇಂಪಾರ್ಟೆಂಟು. ನಮಗೆ ಸಿಯಲ್ಲಿ ಪ್ರೆಸಿಡೆನ್ಸ್ ಅಂತ ಬರುತ್ತೆ, ಪ್ರೆಸಿಡೆನ್ಸ್ ಆ್ಯಂಡ್ ಅಸೋಸಿಯೇಟಿವಿಟಿ ರೂಲ್ಸ್ ಅಂತ ಬರುತ್ತೆ. ಪ್ರೆಸಿಡೆನ್ಸ್ ಆ್ಯಂಡ್ ಅಸೋಸಿಯೇಟಿವಿಟಿ ರೂಲ್ ಅಂತ ಬರುತ್ತೆ. ಓಕೆ, ಪ್ರೆಸಿಡೆನ್ಸ್ ಆ್ಯಂಡ್ ಅಸೋಸಿಯೇಟಿವಿಟಿ ರೂಲ್ಸ್ ಅಂತ ಸಿ ಎಲ್ ಬರುತ್ತೆ. ಇದು ನಮ್ಮ ಮ್ಯಾಥಮೆಟಿಕ್ಸಲ್ಲಿ ಬೋಡೋಮಾಸ್ ರೂಲ್ ಅಂತ ನೀವು ಕೇಳಿರ್ಬೋದು. ಓಕೆ, ಬೋಡೋಮಾಸ್ ರೂಲ್ ಅಂತ ಅಂದರೆ ಒಂದು ಎಕ್ಸ್ಪ್ರೆಷನನ್ನು, ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ನಾವು ಫಸ್ಟು ಬ್ರ್ಯಾಕೆಟ್ಸು, ಅದಾದಮೇಲೆ ಆರ್ಡರ್ ಆಫ್ ಪವರು, ಡಿವಿಷನ್ನು, ಮಲ್ಟಿಪ್ಲಿಕೇಷನ್ನು, ಅಡಿಷನ್ನು, ಅದಾದಮೇಲೆ ಸಬ್ಸ್ಟ್ರಾಕ್ಷನನ್ನು ಮಾಡ್ತೀವಿ. ಅದೇ ರೀತಿ ನಮ್ಮ ಒಂದು ಎಕ್ಸ್ಪ್ರೆಷನ್ನಲ್ಲಿ, ಕೊಟ್ಟಿರೋ ಎಕ್ಸ್ಪ್ರೆಷನ್ನಲ್ಲಿ ಸಿ ಎಕ್ಸ್ಪ್ರೆಷನ್ಸಲ್ಲಿ ಫಸ್ಟ್ ಯಾವುದನ್ನು ಸಾಲ್ವ್ ಮಾಡಬೇಕು, ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅನ್ನೋಕ್ಕೆ ನಮಗೆ ಕೆಲವೊಂದು ರೂಲ್ಸ್ ಇದೆ. ಅದನ್ನು ಪ್ರೆಸಿಡೆನ್ಸಿ ಆ್ಯಂಡ್ ಅಸೋಸಿಯೇಟಿವಿಟಿ ರೂಲ್ಸ್ ಅಂತ ಕರೀತಾರೆ. ಸೊ ಅದರ ಪ್ರಕಾರ ನಾವು ಬ್ರ್ಯಾಕೆಟ್ಸನ್ನು ಕರೆಕ್ಟಾಗಿ ಹಾಕಲಿಲ್ಲ ಅಂದರೆ ನಮಗೆ ಆನ್ಸರು ರಾಂಗ್ ಬರುತ್ತೆ. ಸೊ ಬ್ರ್ಯಾಕೆಟ್ಸನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಸೊ ಫಸ್ಟು ಡಿ ಗ್ರೇಟರ್ ದ್ಯಾನ್ 0 ಇದೆ, ಆವಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ R1 ಅಂದರೆ ರೂಟ್ 1 ಮತ್ತು ರೂಟ್ 2, R1 ಆ್ಯಂಡ್ R2ನ ಪ್ರಿಂಟ್ ಮಾಡ್ತಾಯಿದ್ದೀವಿ. ಅದೆರಡೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಫಾರ್ಮುಲಾ ಮತ್ತೊಂದು ಸರಿ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ಏನು? ರೂಟ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಅಂತ. ಈ ಬಿ ಸ್ಕ್ವೇರ್ ಮೈನಸ್ 4ac ಇದೆಯಲ್ವಾ, ಇದನ್ನೇ ಡಿಟರ್ಮಿನೆಂಟ್ ಡಿ ಅಂತ ಕರೆಯೋದು. ಈ ಕೇಸಲ್ಲಿ ಡಿ ಗ್ರೇಟರ್ ದ್ಯಾನ್ 0 ಇದೆ, ಆವಾಗ ನಾವು ಎಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, R1 R2ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಸಿನಾರಿಯೋ, ಸೆಕೆಂಡು ಸಿನಾರಿಯೋದಲ್ಲಿ ನೋಡಿ, ಇಲ್ಲಿ ಬ್ರೇಸಸ್ ಹಾಕಿದ್ದೀವಿ. ಯಾಕೆ ಬ್ರೇಸಸ್ ಹಾಕಿದ್ದೀವಿ ಅಂದರೆ ನಾವು ಈ ಇಫ್ ಸ್ಟೇಟ್ಮೆಂಟ್ ಇನ್ಸೈಡು ಎಷ್ಟು ಸ್ಟೇಟ್ಮೆಂಟ್ಸ್ ಇದೆ? 4 ಸ್ಟೇಟ್ಮೆಂಟ್ಸ್ ಇದೆ. ಇದನ್ನು ಕಾಂಪೌಂಡ್ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ. ಕಾಂಪೌಂಡ್ ಇಫ್ ಸ್ಟೇಟ್ಮೆಂಟ್ ಅಂತ. ಯಾಕೆಂದರೆ ಈ ಇಫ್ ಒಳಗೆ ಸಿಂಗಲ್ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ಇದ್ದರೆ ನಾವು ಫ್ಲಾರ್ ಬ್ರೇಸನ್ನು ಹಾಕ್ಬೋದು ಅಥವಾ ಹಾಕ್ದಲೇನೂ ಇರ್ಬೋದು. ಬಟ್ ಒಂದು ಇಫ್ ಸ್ಟೇಟ್ಮೆಂಟ್ ಒಳಗೆ ಮೋರ್ ದ್ಯಾನ್ 1 ಸ್ಟೇಟ್ಮೆಂಟ್ ಇದ್ದರೆ ಅದನ್ನು ಕಾಂಪೌಂಡ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಆವಾಗ ನಾವು ಫ್ಲವರ್ ಬ್ರೇಸನ್ನು ಕಂಪಲ್ಸರಿ ಹಾಕಲೇಬೇಕು, ಮರಿಬಾರ್ದು. ಓಕೆ ನೋಡಿ, ಸೆಕೆಂಡ್ ಏನಿದೆ? ಎಲ್ಸಿಫ್ ಅಂದರೆ ನಾವು ಎಲ್ಸಿಫ್ ಲ್ಯಾಡರನ್ನು ಯೂಸ್ ಮಾಡಿದ್ವಿ. ಡಿ ಈಸ್ ಈಕ್ವಲ್ ಟು 0. ಡಿ ಈಸ್ ಈಕ್ವಲ್ ಟು 0 ಇದ್ದರೆ ಏನಾಗುತ್ತೆ? R1 ಈಸ್ ಈಕ್ವಲ್ ಟು R2, ರೂಟ್ಸ್ ಎರಡು ಈಕ್ವಲ್ ಆಗುತ್ತೆ. ಆವಾಗ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು? R1 R2 ಈಸ್ ಈಕ್ವಲ್ ಟು ಏನಿದೆ? ಮೈನಸ್ ಬಿ ಡಿವೈಡೆಡ್ ಬೈ 2a, ಏಕೆಂದರೆ ಡಿಟರ್ಮಿನೆಂಟು 0 ಆಗಿರುತ್ತೆ. ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಡಿ 0 ಆದಾಗ ನಮಗೆ ಉಳಿಯೋದೇನು? ಮೈನಸ್ ಬಿ ಡಿವೈಡೆಡ್ ಬೈ 2a ಮಾತ್ರ ರಿಮೈನಿಂಗ್ ಆಗುತ್ತೆ. ಸೊ ರೂಟ್ಸ್ ರೂಟ್ 1 ಈಸ್ ಈಕ್ವಲ್ ಟು ರೂಟ್ 2 ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಆಫ್ R1 ಪ್ರಿಂಟ್ ಮಾಡ್ತಾಯಿದ್ದೀವಿ. ನೀವು R2 ಪ್ರಿಂಟ್ ಮಾಡಿದರೂ ಸೇಮ್ ವ್ಯಾಲ್ಯೂನೇ ನಿಮಗೆ ಬರುತ್ತೆ. ಲಾಸ್ಟ್ ಸಿನಾರಿ ಏನು? ಡಿ ಈಸ್ ಲೆಸ್ ದ್ಯಾನ್ 0 ಅಂತ ಚೆಕ್ ಮಾಡ್ತಾಯಿದ್ವಿ. ಓಕೆ, ಡಿ ಈಸ್ ಲೆಸ್ ದ್ಯಾನ್ 0. ಡಿ ಲೆಸ್ ದ್ಯಾನ್ 0 ಆಯಿತು ಅಂದರೆ ನಮಗೆ ಏನು ವ್ಯಾಲ್ಯೂ ಬರುತ್ತೆ? ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಆದಾಗ ಏನು ಬರುತ್ತೆ ನೋಡಿ? ರೂಟ್ಸ್ ಆರ್ ಇಮ್ಯಾಜಿನರಿ ಅಂತ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಯಲ್ ಪಾರ್ಟ್ ಏನು? ಮೈನಸ್ ಬಿ ಡಿವೈಡೆಡ್ ಬೈ 2a ಆಗುತ್ತೆ. ಇಮ್ಯಾಜಿನರಿ ಪಾರ್ಟ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಮೈನಸ್ ಡಿ ಡಿವೈಡೆಡ್ ಬೈ 2a. ಬ್ರ್ಯಾಕೆಟ್ಸನ್ನು ಮರಿಬಾರ್ದು. ಬ್ರ್ಯಾಕೆಟ್ಸನ್ನು ಮರೆತರೆ ಆನ್ಸರು ತಪ್ಪು ಬರುತ್ತೆ. ಬಿಕಾಸ್ ಅಕಾರ್ಡಿಂಗ್ ಟು ಸಿ ಪ್ರೆಸಿಡೆನ್ಸಿ ಆ್ಯಂಡ್ ಅಸೋಸಿಯೇಟಿವಿಟಿ ರೂಲ್ಸು ಬ್ರ್ಯಾಕೆಟ್ಸನ್ನು ಹಾಕಲೇಬೇಕು.
ಓಕೆ ನೋಡಿ, ರೂಟ್ಸನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ಕಾಂಪ್ಲೆಕ್ಸ್ ನಂಬರ್ಸನ್ನು ಬರೀಬೇಕಾದ್ರೆ a ಪ್ಲಸ್ ಐ ಬಿ ಅಂತ ಬರಿತಾ ಇದ್ವಿ, a ಮೈನಸ್ ಐ ಬಿ ಅಂತ ಬರಿತಾ ಇದ್ವಿ. ಇದನ್ನು ನಾವು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಅದೇ ರೀತಿ ನೋಡಿ, ಇಲ್ಲಿ ನಾವೇನು ಬರಿತಾ ಇದ್ವಿ, ಪ್ಲಸ್ ಐ, ಇನ್ನೊಂದು ಕಡೆ ಇಲ್ಲಿ ಮೈನಸ್ ಐಯನ್ನು ಯೂಸ್ ಮಾಡ್ತಾ ಇದ್ವಿ. ಮತ್ತು ರಿಯಲ್ ಮತ್ತು ಇಮ್ಯಾಜಿನರಿ ಪಾರ್ಟನ್ನು ಪ್ರಿಂಟ್ ಮಾಡ್ತಾ ಇದ್ವಿ. ಫ್ಲವರ್ ಬ್ರೇಸು ಇಲ್ಲಿ ಕ್ಲೋಸ್ ಆಗಿದೆ ನೋಡಿ, ಇಲ್ಲೊಂದು ಎಲ್ಸ್ ಪಾರ್ಟಲ್ಲಿ ಓಪನ್ ಆಗಿದೆ, ಬಿಕಾಸ್ ಇಟ್ ಈಸ್ ಕಾಂಪೌಂಡ್ ಸ್ಟೇಟ್ಮೆಂಟು. ಲಾಸ್ಟಲ್ಲಿ ಗೆಟ್ ಸಿ ಎಚ್ ಮತ್ತು ರಿಟರ್ನ್ ಝೀರೋನ ಯೂಸ್ ಮಾಡಿದ್ದೀವಿ. ಈಗ ನಾವೊಂದು ಔಟ್ಪುಟ್ಟನ್ನು ನೋಡಿದರೆ ಪ್ರೋಗ್ರಾಮಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ನೋಡಿ ಏನು ಮಾಡಿದ್ದೀವಿ, ಫಸ್ಟು 3 ನಂಬರ್ಸನ್ನ ಇನ್ಪುಟ್ ತೊಗೊಂಡಿದ್ದೀವಿ, ಎ ಬಿ ಸಿ. ಓಕೆ, ಎ ಬಿ ಸಿನ ಇನ್ಪುಟ್ ತೊಗೊಂಡಿದ್ದೀವಿ. ಎ ಬಿ ಸಿ ಏನು ಇನ್ಪುಟ್ ಆಗಿದೆ, 1 4 3. ಓಕೆ, ಇದನ್ನು ಬಿ ಸ್ಕ್ವಯರ್ ಮೈನಸ್ 4ac ಸಬ್ಸ್ಟಿಟ್ಯೂಷನ್ ಮಾಡಿ ನೋಡೋಣ. ಬಿ ಸ್ಕ್ವಯರ್, ಬಿ ವ್ಯಾಲ್ಯೂ ಏನು ಬರುತ್ತೆ, 4 ಸ್ಕ್ವಯರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನಿದೆ 1 ಇದೆ, ಮತ್ತು ಸಿ ವ್ಯಾಲ್ಯೂ ಏನಿದೆ 3 ಇದೆ. ಓಕೆ ನೋಡಿ, 16 ಮೈನಸ್ 12 ಬರುತ್ತೆ. ಆನ್ಸರ್ ಏನು ಬರುತ್ತೆ, 4, ವಿಚ್ ಈಸ್ ಗ್ರೇಟರ್ ದ್ಯಾನ್ 0 ಇದೆ. ಆಗ ರೂಟ್ಸ್ ಏನಾಗುತ್ತೆ, ರಿಯಲ್ ಮತ್ತು ಡಿಸ್ಟಿಂಕ್ಟ್ ರೂಟ್ಸು ಬರುತ್ತೆ. ಅರ್ಥ ಆಯ್ತಲ್ವಾ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಬರುತ್ತೆ. ಸೊ ಅವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇವೆರಡು ರೂಟ್ಸ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಔಟ್ಪುಟ್ಟಲ್ಲಿ ನೋಡಿ, ಎ ಬಿ ಸಿ ವ್ಯಾಲ್ಯೂ ಏನು ಕೊಟ್ಟಿದ್ದೀವಿ, 2 4 2 ಇದೆ. ನಾವು ಅದೇ ರೀತಿ ನಮ್ಮ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದರೆ ಡಿ ವ್ಯಾಲ್ಯೂ ಏನು ಬರುತ್ತೆ, ಡಿ ವ್ಯಾಲ್ಯೂ ಈಕ್ವಲ್ ಟು 0 ಬರುತ್ತೆ. ಈಕ್ವಲ್ ಟು 0 ಬಂದಾಗ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಆಗುತ್ತೆ. ಎರಡು ರೂಟ್ಸ್ ನೋಡಿ ಸೇಮ್ ರೂಟ್ಸು ಪ್ರಿಂಟ್ ಆಗ್ತಾ ಇದೆ. ಲಾಸ್ಟಲ್ಲಿ ನೋಡಿ 2.3 4 5.6 ಪ್ರಿಂಟ್ ಮಾಡಿದ್ದೀವಿ. ಹಾಗಾಗಿ ನಮಗೆ ಡಿ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಲೆಸ್ ದ್ಯಾನ್ 0 ಬರುತ್ತೆ. ರೂಟ್ಸ್ ಆರ್ ಇಮ್ಯಾಜಿನರಿ ಆಗುತ್ತೆ. ಎರಡು ರೂಟ್ಸನ್ನು ನಾವು ಪ್ರಿಂಟ್ ಮಾಡಿದ್ದೀವಿ. ನೋಡಿ ಯಾವ ಫಾರ್ಮ್ಯಾಟಲ್ಲಿ ಪ್ರಿಂಟ್ ಮಾಡಿದ್ದೀವಿ, ಪ್ಲಸ್ ಐ ಫಾರ್ಮ್ಯಾಟು ಮತ್ತು ಮೈನಸ್ ಐ ಫಾರ್ಮ್ಯಾಟಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಮೇಯ್ನಾಗಿ ನೀವು ಪ್ರೋಗ್ರಾಮಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗಿರೋದು, ನೆನ್ಪಿಡ್ಕೊಬೇಕಾಗಿರೋದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ನು, ದಟ್ ಈಸ್ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಅನ್ನೋದು. ಇದನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಫಾರ್ಮುಲಾ ಯಾವುದಿದೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವಯರ್ ರೂಟ್ ಆಫ್ ಬಿ ಸ್ಕ್ವಯರ್ ಮೈನಸ್ 4ac ಡಿವೈಡೆಡ್ ಬೈ 2a. ಇದರಲ್ಲಿ ಈ ಪಾರ್ಟ್ ಇದೆಯಲ್ವಾ, ಯಾವುದು ಬಿ ಸ್ಕ್ವಯರ್ ಮೈನಸ್ 4ac, ಇದನ್ನು ನಾವು ಡಿಟರ್ಮಿನೆಂಟ್ ಅಂತ ಕರಿತೀವಿ. 3 ಸಿನಾರಿಯೋಸ್ ಬರುತ್ತೆ. ಫಸ್ಟ್ನೇದು ಯಾವುದು, ಡಿ ಈಸ್ ಗ್ರೇಟರ್ ದ್ಯಾನ್ 0, ಸೆಕೆಂಡ್ನೇದು ಡಿ ಈಸ್ ಈಕ್ವಲ್ ಟು 0, ಮೂರನೇದು ಡಿ ಲೆಸ್ ದ್ಯಾನ್ 0. ಈ 3 ಸಿನಾರಿಯೋ ಮೇಲೆ 3 ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸು ಬರ್ತಾ ಹೋಗುತ್ತೆ. ಇವತ್ತಿನ ಕ್ವಿಝನ್ನು ನೋಡೋದಾದರೆ, ಇವತ್ತಿನ ಕ್ವಿಝಲ್ಲಿ ಏನಿದೆ, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಬ್ರ್ಯಾಂಚಿಂಗ್ ಸ್ಟೇಟ್ಮೆಂಟ್, ಇಫ್ ಸ್ಟೇಟ್ಮೆಂಟ್, if else statement, if else ladder statement, above all of them. if else ladder ಅನ್ನು ನಾವು else if ladder ಅಂತಲೂ ಸಮ್ಟೈಮ್ಸು ಕಾಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.